ಮೈಸೂರು, ಮಂಗಳೂರು, ಬೀದರ್ ಸೇರಿದಂತೆ ರಾಜ್ಯದಲ್ಲಿ ಆದಂತಹ ದರೋಡೆ ಪ್ರಕರಣಗಳು ಜನರ ನಿದ್ದೆಗೆಡಿಸಿವೆ. ಈ ನಡುವೆ ಮೈಸೂರು ನಗರ ಪೊಲೀಸರು ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಈ ಬಗ್ಗೆ ಮಾತಾಡಲಿಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಒಂದು ಕಡೆ ರಾಜ್ಯಾದ್ಯಂತ ದರೋಡೆ ಜನರ ನಿದ್ದೆಗೆಡಿಸಿದೆ. ಮೈಸೂರು ನಗರ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ? ಯಾವಾಗ ಬೀದರ್ ಇನ್ಸಿಡೆಂಟ್ ಆಯಿತು ಮತ್ತು ಆಮೇಲೆ ಮಂಗಳೂರು ಇನ್ಸಿಡೆಂಟ್ ಆಯಿತು. ಸೊ ನಮ್ಮ ಮೈಸೂರು ಸಿಟಿಲಿ ನಾವೆಲ್ಲ ಬ್ಯಾಂಕ್ ಮತ್ತು ಅದರ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆಲ್ಲ ಕರೆದು ಮೀಟಿಂಗ್ ಮಾಡಿದ್ವಿ. ಸಾಕಷ್ಟು ಜನ ಮೋರ್ ದೆನ್ 66 ಬ್ಯಾಂಕ್ಸು ಮತ್ತು ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ ಇದೆ, ಲೀಡ್ ಬ್ಯಾಂಕ್ ಅವರು ಎಲ್ಲರೂ ಬಂದಿದ್ದರು. ಸೊ ಸುದೀರ್ಘವಾಗಿ ನಾವು ಏನೇನು ಅವರು ಸೆಕ್ಯೂರಿಟಿ ಮೆಷರ್ಸ್ ತೊಗೋಬೇಕು ಮತ್ತು ನಮ್ಮಿಂದ ನಾವೇನು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ಡಿಸ್ಕಷನ್ ಆಯಿತು. ಮತ್ತು ಏನು SOPs ಇದೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದೆ. ಈಗ ಒಂದು ವ್ಯಾನು ದುಡ್ಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನೇನು ಅವರು ಪ್ರೊಸೀಜರ್ ಮಾಡಬೇಕು ಅದನ್ನೆಲ್ಲ ಅವ್ರು ಮಾಡಲೇಬೇಕಾಗತ್ತೆ. ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಇದ್ದಾಗ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ, ಲೋಕಲ್ ಆಫೀಸರ್ಸ್ ಜೊತೆ ಅವ್ರದ್ದು ವಹಿವಾಟು ಎಲ್ಲ ಇರಬೇಕಾಗತ್ತೆ ಅಂತ ಹೇಳಿ ನಾವು ಹೇಳಿದ್ದೀವಿ. ಅದನ್ನು ಬಿಟ್ಟು ಮತ್ತು ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಏನಿದ್ದಾರೆ ಅವ್ರಿಗೂ ಸಹ ನಾವು ಟಾಸ್ಕ್ ಕೊಟ್ಟಿದ್ದೀವಿ ಮತ್ತು ನಾಕಾಬಂದಿಗಳು ಹಾಕ್ಕೊಂಡಿದ್ದೀವಿ. ಈಗ ಏನೇ ಅಫೆನ್ಸ್ ಆದ್ರೂ ಸಿಟಿ ಬಾರ್ಡರ್ನ ಸೀಲ್ ಮಾಡಿದ್ದೀವಿ. ಇದು ಪ್ರತಿನಿತ್ಯ ನಡೀತಾ ಇದೆ. ಮತ್ತು ಅದು ಬಿಟ್ಬಿಟ್ಟು ಎಲ್ಲ ಜ್ಯುವೆಲರಿ ಅಸೋಸಿಯೇಷನ್ಸ್ ಆಗಲಿ, ಜ್ಯುವೆಲರಿ ರೋಡ್ಗಳಲ್ಲಾಗಲಿ, ಎಲ್ಲೆಲ್ಲಿ ಬ್ಯಾಂಕ್ ಇದೆ ಅಲ್ಲೆಲ್ಲೂ ಸಹ ನಾವೇನು ಗಾಡಿಗಳು ಟ್ರಾಫಿಕ್ ಇದೆ, ಯಾರು ಪರ್ಮನೆಂಟಾಗಿ ವೆಹಿಕಲ್ ಪಾರ್ಕ್ ಮಾಡ್ತಾರೆ ಅಥವಾ ಬ್ಯಾಂಕ್ ಮುಂದೆ ಏನು ಟ್ರಾಫಿಕ್ ರಿಲೇಟೆಡ್ ಇದೆ ಅದನ್ನೂ ಸಹ ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಮೇಡಮ್, ಸಾಕಷ್ಟು ಜಾಥಾಗಳು ನಡೆಸುವಂಥದ್ದು, ಬೈಕ್ ರ್ಯಾಲಿ ನಡೆಸುವಂಥದ್ದು, ಜನರ ಬಳಿ ಹೋಗಿ ಅವರಿಗೆ ವಿಶ್ವಾಸ ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ಫುಡ್ ಪೆಟ್ರೋಲಿಂಗ್ ಮಾಡ್ತಾಯಿದ್ದೀವಿ ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೂ. ಸೊ ಫುಡ್ ಪೆಟ್ರೋಲಿಂಗಲ್ಲಿ ಅಲ್ಲಿ ಎಲ್ಲೆಲ್ಲಿ ಲೀಡರ್ಸ್ ಇರ್ತಾರೋ, ಅಸೋಸಿಯೇಷನ್, ಈಗ ಜ್ಯುವೆಲರಿ ಶಾಪ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಯಾರ್ಯಾರು ಇರ್ತಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಯಾವ ರೀತಿ ಆ ರೋಡನ್ನು ಅವರು ಬಂದೋಬಸ್ತ್ ಮಾಡ್ಕೋಬೋದು ಅಂತ ಹೇಳಿ. ಮತ್ತು ನಮ್ಮಲ್ಲಿ ನಿಯಾನ್ಸ್ ಬೈಕ್ ಮಾಡಿದ್ದೀವಿ. ಸೊ ಅದು ಅದರಿಂದ ಸ್ವಲ್ಪ ಅಲರ್ಟ್ ಆಗುತ್ತೆ. ನಾವೇನು ಟ್ರಾಫಿಕ್ ಸ್ಟಾಪ್ ಮಾಡಿ ಹೋಗ್ತಾ ಇಲ್ಲ, ವಿತಿನ್ ಟ್ರಾಫಿಕಲ್ಲೇ ಹೋಗ್ತಾ ಇದ್ದೀವಿ. ಸೊ ಜನಕ್ಕೆ ಗೊತ್ತಾಗ್ತಾ ಇದೆ ಯಾಕೆ ಇಷ್ಟು ಪೊಲೀಸ್ ಜಾಸ್ತಿ ಕಾಣ್ತಾ ಇದ್ದಾರೆ, ಯಾಕೆ ಇಷ್ಟು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಮೈಸೂರು ಸಿಟಿಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸ್, DCP, ACPs, ಇನ್ಸ್ಪೆಕ್ಟರ್ಸ್, ಆಲ್ಮೋಸ್ಟ್ ಎಲ್ಲರೂ ನಾವು ಫುಡ್ ಪೆಟ್ರೋಲಿಂಗ್ ರೋಡಲ್ಲೇ ಇರ್ತೀವಿ. ಮೈಸೂರು ಪ್ರವಾಸಿಗರ ತಾಣ, ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ರಾಜ್ಯದಿಂದ ಬರ್ತಾರೆ. ಇಂಥವ್ರ ಮೇಲೆ ನಿಗಾ ಇಡುವಂಥದ್ದು ಮತ್ತು ಇಂಥವ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಏನಾದರೂ ಸಾರ್ವಜನಿಕರಿಗೆ ಅಪೀಲ್ ಮಾಡ್ತೀರಾ? ಡೆಫಿನೆಟ್ಲಿ ಏನೇ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಬಂದ್ರೂ ಸಹ ಪೊಲೀಸ್ಗೆ ಹೇಳಿದರೆ ಅದು ಅನುಕೂಲ ಆಗುತ್ತೆ. ಕೆಲವರು ನಮಗೆ ಸಂಬಂಧ ಇಲ್ಲ, ಅದೇನೋ ನಡೀತಾ ಇದೆ, ನಮಗೆ ವ್ಯಾಪ್ತಿಗೆ ಬರೋದಿಲ್ಲ, ನಮ್ಮ ಏರಿಯಾಗೆ ಇಲ್ಲ ಅಂತ ಬಿಟ್ಟರೆ ನೆಕ್ಸ್ಟು ಇಟ್ ವಿಲ್ ಅಗ್ರಿವೇಟ್, ಬೇರೆ ದೊಡ್ಡ ದೊಡ್ಡ ಘಟನೆಗಳು ಆಗೋ ಸಂಭವ ಇರುತ್ತೆ. ಯಾರೇ ಇರಲಿ, ಬಾಡಿಗೆದಾರರು ಹೊಸದೊಬ್ಬರು ಬಂದಿರ್ಬೋದು, ಹೋಟೆಲಲ್ಲಿ ಯಾರಾದರೂ ಇವನ್ ಹೋಟೆಲಲ್ಲಿ ಸಸ್ಪಿಷಿಯಸ್ ಆಗಿ ಬಂದಿರೋರು, ಜಾಸ್ತಿ ದಿನ ಇರೋರು, ಅಥವಾ ತಮ್ಮ ಮನೆ ಮುಂದೆ, ಅಂಗಡಿ ಮುಂದೆ ಓಡಾಡ್ತಾ ಇರೋರು, ಏನೋ ಅನ್ನೋನ್ ವೆಹಿಕಲ್ ಕಾಣಿಸಿದ್ದು, ಆ ಥರ ಸ್ಮಾಲ್ ಥಿಂಗ್ಸ್. ಬಟ್ ಅದನ್ನು ನಮಗೆ ಹೇಳಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನಾವು ಎಷ್ಟೇ ಮುಂಜಾಗ್ರತಾ ಕ್ರಮ ತಗೊಂಡ್ರು ಸಹ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಅಪರಾಧ ಕೃತ್ಯಗಳನ್ನ ತಡೆಗಟ್ಟಲಿಕ್ಕೆ. ಸೊ ಸಾರ್ವಜನಿಕರಲ್ಲಿ ಏನು ಅಪೀಲ್ ಮಾಡ್ತೀರಾ? Onus lies on them also. They are also part of the society. They have to join hands with the police. ಡೆಫಿನೆಟ್ಲಿ ನಮ್ಮ ಜೊತೆಗೆ ಇದ್ದರೆ ಅವರು ನಾವು ಒಳ್ಳೆ ಕೆಲಸ ಮಾಡ್ಬೋದು ಮತ್ತು ಕ್ರೈಮನ್ನು ಪ್ರಿವೆಂಟು ಮಾಡ್ಬೋದು. ಈಗ ಮೈಸೂರು ಪಿಂಚಣಿದಾರರ ಸ್ವರ್ಗ, CM ಸಿದ್ದರಾಮಯ್ಯವರ ತವರು ಜಿಲ್ಲೆ, ಹೀಗಾಗಿ ಇಲ್ಲಿ ಹೆಚ್ಚಿನ ಒಂದು ಕ್ರಮ ತೆಗೆದುಕೊಳ್ಳುವಂಥ ಅವಶ್ಯಕತೆ ಕಾಣ್ತಾ ಇದೆ. ಹೇಗೆ ಯಾವ ರೀತಿ ಎಲ್ಲ ಸನ್ನದ್ಧರಾಗಿದ್ದಾರೆ ಅಂತ ಪೊಲೀಸರು? ಎಲ್ಲರೂ ಮೀಟಿಂಗ್ ಮಾಡಿದ್ದೀವಿ ಮತ್ತು ಏನೇನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ನಮ್ಮ ಹೆಡ್ ಆಫೀಸಿಂದ ಅದನ್ನು ಸಹ ನಾವು ಪಾಲನೆ ಮಾಡ್ತಾಯಿದ್ದೀವಿ. ಡೆಫಿನೆಟಾಗಿ ನಮ್ಮ ಪೊಲೀಸರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ, ಪೊಲೀಸ್ ವಿಜಿಲೆಂಟ್ ಆಗಿದೆ ಅಂತ ಹೇಳ್ತೀವಿ. ಈ ಪ್ರವಾಸಿ ತಾಣಗಳಲ್ಲಿ ಹೈ ಅಲರ್ಟ್ ಇದೆ ಮೇಡಮ್? ಮೃಗಾಲಯ, ಅರಮನೆ, ಚಾಮುಂಡಿ ಬೆಟ್ಟ, ಈ ರೀತಿ ಹೆಚ್ಚಿನ ಜನಸಂದಣಿ ಇರುತ್ತಲ್ಲಿ? ಇಲ್ಲ, ಡೆಫಿನೆಟಾಗಿ ರೆಗ್ಯುಲರ್ ಆಗಿ ನಾವು, ಬಿಕಾಸ್ ಇಟ್ಸ್ ಅ ಟೂರಿಸ್ಟ್ ಪ್ಲೇಸ್, ಎಲ್ಲೆಲ್ಲಿ ನಮಗೆ ಪಬ್ಲಿಕ್ ಫುಟ್ಫಾಲ್ ಜಾಸ್ತಿ ಇದೆ ಅಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಈಗ ಜಾಸ್ತಿ ಕಾಣಿಸೋ ಥರ ನಾವು ಪೊಲೀಸ್ ಹೊರಗಡೆ ಕಾಣಿಸೋ ಥರ ಎಲ್ಲರಿಗೂ ಇದ್ದೀವಿ. ಕೇಳ್ತಾ ಇದ್ದಾರೆ ಜನ ಏನಾಗ್ತಾಯಿದೆ, ಯಾಕೆ ಇಷ್ಟೆಲ್ಲ ಇದಾಗ್ತಾ ಇದೆ ಅಂತ. ಸೊ ಇಟ್ಸ್ ಅ ಗುಡ್ ಮೆಸೇಜ್. ಇದು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರ ಮಾತು. ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸಕ್ಕೆ ಪೊಲೀಸ್ ಮುಂದಾಗಿದ್ದಾವೆ. ಖಂಡಿತವಾಗಿಯೂ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲೂ ಸಹ ಮನವಿಯನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅನುಮಾನಾಸ್ಪದವಾದಂಥ ವಿಚಾರಗಳು ಬಂದರೆ ಪೊಲೀಸರ ಗಮನಕ್ಕೆ ತನ್ನಿ. ಅಪರಾಧ ತಡೆಯುವಲ್ಲಿ ಇಬ್ಬರ ಪಾತ್ರ ಮಹತ್ತರವಾಗಿದೆ. ಹೀಗಾಗಿ ಮೈಸೂರನ್ನು ಒಂದು ಸೇಫ್ ಸಿಟಿಯಾಗಿ ಇಡೋದಕ್ಕೆ ಎಲ್ಲರ ಸಹಕಾರವನ್ನು ಸಹ ಕೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.